200 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳಿದ್ದರು. 100 ವರ್ಷಗಳ ಹಿಂದೆ ನಮ್ಮ ಪಾಕಿಸ್ತಾನದಲ್ಲಿ ಕೂಡ ಹಿಂದೂಗಳಿದ್ದರು. 50 ವರ್ಷಗಳ ಆಸುಪಾಸಿನಲ್ಲಿ ಕಾಶ್ಮೀರ, ಜಮ್ಮುವಿನಲ್ಲಿ ಕೂಡ ಯಥೇಚ್ಛವಾಗಿ ಹಿಂದೂಗಳಿದ್ದರು. ಅಲ್ಲಿಂದ ಹಿಂದೂಗಳನ್ನು ಓಡಿಸಿದ್ದು ಒಂದು ಕೋಮು, ಅಲ್ಲಿಂದ ಹಿಂದೂಗಳನ್ನು ಓಡಿಸಿದ್ದು ಕೋಮು ದ್ವೇಷ. ಇಂತಹ ಕೋಮು ದ್ವೇಷದ ಬೆಂಕಿ ಈಗ ಮತ್ತೆ ಬಂಗಾಲವನ್ನು ಸುಡುತ್ತಾ ಇದೆ. ಈಗ ನಮ್ಮ ಪಶ್ಚಿಮ ಬಂಗಾಳದಿಂದ ತಮ್ಮ ಮನೆಗಳನ್ನು ಬಿಟ್ಟು ಹಿಂದೂಗಳು ಓಡ್ತಾ ಇದ್ದಾರೆ. ನದಿಗಳಲ್ಲಿ ಪ್ರಯಾಣ ಮಾಡಿ ಆ ಬೇರೆ ದಡಗಳಿಗೆ ತಲುಪ್ತಾ ಇದ್ದಾರೆ. ಕೊತ್ತ ಅಂತ ಇರುವಂತಹ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರು ಕಣ್ಣುಮುಚ್ಚಿ ಕುಳಿತಿದ್ದಾರೆ. 4 ಜಿಲ್ಲೆಗಳು, ಮಾಲ್ಡಾ, ಹೂಗ್ಲಿ, 24 ಪರಗಣ ಮತ್ತು ಮುರ್ಷಿದಾಬಾದ್, ಈ 4 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ, ಫೆರೋಸಿಯಸ್ ಆಗಿದೆ. ಅಲ್ಲಿಯ ಜನ ಹೇಳೋ ಹಾಗೆ ಅಲ್ಲಿರುವಂತಹ ಪೊಲೀಸರೇ ಜೀವಕ್ಕೆ ಭಯ ಪಟ್ಕೊಂಡು ಮೂಲೆಗೆ ಹೋಗಿ ಕುಳಿಕೊಳ್ತಾ ಇದ್ದಾರೆ. ಒಬ್ಬ ತಂದೆ ಮತ್ತು ಮಗನನ್ನು ಬೀದಿಗೆಳೆದು ಹತ್ಯೆ ಮಾಡಿದ್ದಾರೆ. ಇಂತಹ ಒಂದು ಪರಿಸ್ಥಿತಿ ಕೈ ಮೀರುವಂತಹ ಪರಿಸ್ಥಿತಿಗೆ ತಲುಪಿದೆ. 110 ಜನರನ್ನು ಅರೆಸ್ಟ್ ಮಾಡಿದ್ರು ಕೂಡ BSFನ 5 ತುಕಡಿಗಳನ್ನು ಅಲ್ಲಿ ತರಲಾಗಿದೆ. ಇಲ್ಲಿ 5 ತುಕಡಿಗಳಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಮಾಬ್ ಅಲ್ಲಿ ಈಗ ಮಾಬ್ ಮೆಂಟಾಲಿಟಿಯಲ್ಲಿ ಆಚೆ ಈಚೆ ಆಗಿದೆ, ಎಷ್ಟು ಜನ ರೋಡಿಗೆ ಇಳಿತಾ ಇದ್ದಾರೆ. ಏನಕ್ಕೆ ಇಷ್ಟೊಂದು ವೈಡ್ ಪ್ರೊಟೆಸ್ಟ್ ಅಂದರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್. ವೀಕ್ಷಕರೇ, ವಕ್ಫ್ ಅಮೆಂಡ್ಮೆಂಟ್ ಬಿಲ್ನ ಕುರಿತಾಗಿ ಮೊದಲು ಕೂಡ ವಿಡಿಯೋ ಮಾಡಿದ್ದೇನೆ. ಆದರೆ ಈಗ ನಾಗ್ಪುರದ ವೈಲೆನ್ಸ್ ಆಗಿ 1 ತಿಂಗಳಾಗಿಲ್ಲ, ಅದಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕೂಡ ದೊಡ್ಡ ಮಟ್ಟದ ವೈಲೆನ್ಸ್ ಆಗ್ತಾ ಇದೆ. ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ, ಹಿಂದೂಗಳ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಲಾಗ್ತಿದೆ. ಒಂದು ತಂದೆ ಮತ್ತು ಮಗನನ್ನು ಅವರ ಮನೆಯಿಂದ ಹೊರಗೆಳೆದು ಕೊಲೆ ಮಾಡಿದ್ದಾರೆ ಮತ್ತು ಒಂದು ಅಪ್ರಾಪ್ತ ಬಾಲಕಿಯನ್ನು ಗುಂಡಿಟ್ಟು ಕೊಲೆ ಮಾಡಿದ್ದಾರೆ. ಅಲ್ಲಿ ಗನ್ಗಳು ಬರ್ತಾ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಯಾವ ಕುತಂತ್ರಗಳು ಅಲ್ಲಿ ಅಡಗಿದೆ. ಮತ್ತು ಅಲ್ಲಿಯ TMC ನಾಯಕಿಯಾಗಿರುವಂತಹ ಮಮತಾ ದೀದಿ ಅವರು ಒಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರುವ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ವೋಟ್ ಬ್ಯಾಂಕನ್ನು ಅಪೀಸ್ ಮಾಡುವಂತಹ ಕೆಲಸ ಯಥೇಚ್ಛವಾಗಿ ಮಾಡಬೇಕಾಗಿದೆ. ಈ ವೋಟ್ ಬ್ಯಾಂಕ್ ಅವರಿಗೆ ಏನು ತಂದು ಕೊಡುತ್ತೋ ಅಥವಾ ಅಲ್ಲಿರುವಂತಹ ಹಿಂದೂಗಳ ಮಾರಣ ಹೋಮ ಏನಾಗ್ತಾ ಇದೆ ಅದರ ಕುರಿತಾಗಿ ಅವರಿಗೆ ಏನು ಪ್ರಯೋಜನ ಇಲ್ಲ. ಇದಿಷ್ಟು ನಡೀತಾ ಇರಬೇಕಾದ್ರೂ ಕೂಡ ಅವರು ಪೊಲೀಸವರನ್ನು ಬಿಟ್ಟರೆ ಹೊರತು ಒಂದು ಸೆಕ್ಷನ್ಗಳನ್ನು ಜಾರಿ ಮಾಡೋದಾಗಲಿ ಏನು ನಡೆಸಲಿಲ್ಲ. ಅದಕ್ಕೆ ಹೈಕೋರ್ಟೇ ಬರಬೇಕಾಯಿತು. ಹೈಕೋರ್ಟ್ ಅವರು ಪ್ಯಾರಾಮಿಲಿಟರಿ ಫೋರ್ಸ್ ಮತ್ತು BSF ಅವರನ್ನು ತಕ್ಷಣಕ್ಕೆ ನೇಮಕ ಮಾಡಬೇಕು ಅಂತ ವರ್ಡಿಕ್ಟ್ ಪಾಸ್ ಮಾಡಿದ ಕಾರಣ ಈಗ ಅದೊಂದು ಸ್ವಲ್ಪ ಪರಿಸ್ಥಿತಿ ಕಂಟ್ರೋಲಲ್ಲಿ ಬರುವ ಹಾಗೆ ಕಾಣ್ತಾ ಇದೆ, ಆದರೆ ಇನ್ನೂ ಬಂದಿಲ್ಲ. ವೀಕ್ಷಕರೇ, ಅಲ್ಲಿಂದ ನಾವು ವಿಡಿಯೋಗಳು ಸುಮಾರಷ್ಟಿದೆ, ನಾನು ಲಾಸ್ಟಿಗೆ ಅಟ್ಯಾಚ್ ಮಾಡುತ್ತೇನೆ. ಯಾಕಂದರೆ ಒಂದು ವಿಡಿಯೋ ಫ್ಲೋ ಕಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಈ ಒಂದು ಬಂಗಾಳದಿಂದ ಅಲ್ಲಿಯ ಮನೆಗಳನ್ನು ಬಿಟ್ಟು ಅವರ ಸಾಮಾನು ಸಾಮಗ್ರಿಗಳೇನಿವೆ ಅದನ್ನು ಎತ್ಕೊಂಡು ರೋಡಲ್ಲಿ ಹೋಗ್ತಾ ಇರುವಂತಹ, ಅಂದರೆ ನದಿಯ ತಟದಲ್ಲಿ ಹೋಗ್ತಾ ಇರುವಂತಹ ಹಿಂದೂಗಳನ್ನು ನೀವು ನೋಡ್ಬೋದು. ಅವರು ಅಳ್ತಾ ಇದ್ದಾರೆ, ನಮ್ಮ ಮನೆಗಳಿಂದ ನಮ್ಮನ್ನು ಓಡಿಸಲಾಗ್ತಾ ಇದೆ, ನಾವು ಅಲ್ಲಿ ಹೆದರಿಕೆಯಿಂದ ಹೊರಗೆ ಬರ್ತಾ ಇದ್ದೇವೆ. ಅಲ್ಲಿಯ ಮಾಲ್ಡಾ ಅಂತಕ್ಕಂಥದ್ದು ಒಂದು ಜಾಗ ಇದೆ ಮುರ್ಷಿದಾಬಾದ್ನ ನದಿಯ ಆ ಕಡೆ. ಆ ನದಿಯ ಆ ಕಡೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅಲ್ಲಿಂದ ಓಡಿ ಬಂದಿರುವಂತಹ ಹಿಂದೂಗಳೆಲ್ಲರೂ ವಾಸಿಸಲು ಶುರು ಮಾಡಿದ್ದಾರೆ. ಸುವೇಂದು ಅಧಿಕಾರಿ ಅವರು ಹೇಳ್ತಾ ಇದ್ದಾರೆ, ಅಲ್ಲಿಯ ಒಂದು ಏನು ನ್ಯಾಯಾಂಗ ಏನಿದೆ ಅಥವಾ ಒಂದು ಕಾನೂನಿನ ಸುವ್ಯವಸ್ಥೆ ಏನಿದೆ ಅದು ತುಂಬ ಹದಗೆಟ್ಟಿದೆ. ಪೊಲೀಸರೇ ಭಯ ಪಡೋ ರೇಂಜಿಗೆ ಆಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದರೆ ಪೊಲೀಸವರಿಗೆ ಕೂಡ ಒಂದು ಫ್ರೀ ಹ್ಯಾಂಡ್ ಇಲ್ಲ. ಯಾಕಂದರೆ ಅದು ವೋಟ್ ಬ್ಯಾಂಕ್, ದೀದಿಯವರ ವೋಟ್ ಬ್ಯಾಂಕ್, ಇಂಡಿಯಾ ಅಲಯನ್ಸಿನ ವೋಟ್ ಬ್ಯಾಂಕ್ ಅದಾಗಿದೆ. ಆ ವೋಟ್ ಬ್ಯಾಂಕನ್ನು ವಿರುದ್ಧ ಹೋಗಲ್ಲ. ಮತ್ತು ಮಮತಾ ದೀದಿಯವರೇ ಹೇಳ್ತಾರೆ, ನಾನು ವಕ್ಫ್ ಬಿಲ್ಲನ್ನು ಬೆಂಗಾಲ್ನಲ್ಲಿ ತರಲ್ಲ, ವೆಸ್ಟ್ ಬೆಂಗಾಲಲ್ಲಿ ವಕ್ಫ್ ಬಿಲ್ ಅನುಮತಿ ಇಲ್ಲ. ಯಾಕೆ ಅನುಮತಿ ಇಲ್ಲ? ಯಾಕಂದರೆ ಇದು ಸೆಂಟರ್ ಪಾಸ್ ಮಾಡಿರುವಂತಹ ಬಿಲ್. ಲೋಕಸಭೆಯಲ್ಲೂ ಪಾಸ್ ಆಗಿದೆ, ರಾಜ್ಯಸಭೆಯಲ್ಲೂ ಪಾಸ್ ಆಗಿದೆ, ಗವರ್ನರು ಕೂಡ ಅಂಕಿತ ಹಾಕಾಗಿದೆ. ಇದಕ್ಕೆ ಸ್ಟೇಟ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕೋದನ್ನು ಬಿಟ್ಟರೆ ಇವ್ರಿಗೇನೂ ಆಪ್ಷನ್ ಇಲ್ಲ ಇದನ್ನು ತಡೆ ಹಿಡಿಲಿಕ್ಕೆ. ಇವರು ಈ ನಿಟ್ಟಿನಲ್ಲಿ ನಾನು ಬಂದ್ ಮಾಡ್ತೇನೆ ಅಂತ ಹೇಳ್ತಾ ಇರುವಂಥದ್ದು, ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಬೆಂಕಿ ಏನಿದೆ ಆ ಬೆಂಕಿ ಏನು ತುಪ್ಪ ಸುರಿದು ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ನೀವು ಏನು ಮಾಡ್ತೀರೋ ಮಾಡಿ ಅನ್ನೋ ರೀತಿಯಲ್ಲಿದೆ. ವೀಕ್ಷಕರೇ, ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಇಲ್ಲಿ ಕರ್ಗಾದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಆ ನಿಟ್ಟಿನಲ್ಲಿ ಅಂತ. ಅಲ್ಲಿ ಅದೇ ಒಂದು ಕಡೆಯಲ್ಲಿ ಅದೇ ಕೋಮಿನವರು ಒಂದು ಬೆಂಗಾಲ ಆಗುವಾಗ ಅಲ್ಲಿ 35-40% ದಾಟಿದೆ. ಮುರ್ಷಿದಾಬಾದ್ನಲ್ಲಿ, ಹೂಗ್ಲಿಯಲ್ಲಿ, 24 ಪರಗಣ ಜಿಲ್ಲೆಯಲ್ಲಿ ಮತ್ತು ಮಾಲ್ಡಾದಲ್ಲಿ ಅಲ್ಲಿಯ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಯಾಕೆ? ಅವರ ಜನಸಂಖ್ಯೆ ಹೆಚ್ಚಿದ್ರೆ ಅವರನ್ನು ಶಾಂತಿಯುತರಾಗಿದ್ದಂಥವರು ಒಂದು ಉದ್ವಿಗ್ನರಾಗ್ತಾರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಪ್ರೊಟೆಸ್ಟ್ ಅಂತಕ್ಕಂಥದ್ದು
ಶಾಂತಿಯುತವಾಗಿ ನಡಿಬೇಕು. ಅವರ ಪ್ರೊಟೆಸ್ಟ್ ಮಾಡುವಂಥದ್ದು ಅವರ ಹಕ್ಕಿದೆ, ಅದನ್ನು ಒಪ್ಬೋದು. ಆದರೆ ಅದರಿಂದ ಬೇರೆ ಒಂದು ಕೋಮಿಗೆ ಅಥವಾ ಬೇರೆ ಒಂದು ಧರ್ಮದ ವ್ಯಕ್ತಿಗಳನ್ನು ಕೊಲೆ ಮಾಡುವಂಥದ್ದು, ಮನೆಯಿಂದ ಎಳೆದು ತಂದು ಕೊಲೆ ಮಾಡುವಂಥದ್ದು, ಅವರ ಪ್ರಾಪರ್ಟಿಗೆ ಹಾನಿ ಮಾಡುವಂಥದ್ದು ಯಾವ ಮಟ್ಟಿನ ಪ್ರೊಟೆಸ್ಟ್ ಆಗಿರ್ತದೆ. ಅಸಾವುದ್ದೀನ್ ಓವೈಸಿ ಅವರು ಹೇಳ್ತಾರೆ ಪ್ರೊಟೆಸ್ಟ್ ಶಾಂತಿಯುತವಾಗಿ ಮಾಡಿ, ಬೇರೇನೂ ಮಾಡಬೇಡಿ ಅಂತ. ಆದರೆ ಅವರೇ 15 ನಿಮಿಷ ಟೈಮ್ ಕೊಡಿ, ಏನು ಮಾಡ್ತೀವಿ ನೋಡಿ ಅಂತ ಅಲ್ಲಿ ಪೊಲಿಟಿಕಲ್ ರ್ಯಾಲಿಗಳಲ್ಲಿ ಹೇಳ್ತಾರೆ. ಇಂತಹ ನಾಯಕರುಗಳು. ಮತ್ತು ಯೂಸುಫ್ ಪಠಾಣ್ ಅವರು, ಆ ಜಿಲ್ಲೆಯ MP ಏನಿದ್ರು, ಅವರು ಅವರ ಎಸ್ಟೇಟ್ನಲ್ಲಿ ಟೀಯನ್ನು ಕುಡಿತಾ ಫೋಟೋವನ್ನು ಅಪ್ಲೋಡ್ ಮಾಡ್ತಾರೆ. ಒಂದು ಕಡೆ ಬೆಂಕಿ ಹತ್ತಿ ಉರಿತಾ ಇದೆ, ಅಂತ ಬೆಂಕಿ ಹತ್ತಿ ಉರಿಯುವಂಥ ಸಂದರ್ಭದಲ್ಲಿ ಇವರಿಗೆ ಇದೆಲ್ಲ ಬೇಕು. ಮತ್ತು ಇನ್ನೊಂದು, ಆ TMC ಪಾರ್ಟಿಯ ಒಬ್ಬ ex-MP ಇದ್ದಾರೆ, ಅವರ ಹೇಳಿಕೆ ಕೇಳಿದರೆ ಕಿವಿಗಳಿಗೆ ಪರಮಾನಂದ ಆಗುತ್ತೆ. ಯಾಕೆಂದರೆ ಅವ್ರು ಹೇಳ್ತಾರೆ ಈ ಎಲ್ಲ ಗಲಭೆ ಮಾಡ್ತಾ ಇರುವಂಥದ್ದು BSFನವರು, ಬಾಂಗ್ಲಾದೇಶದ ಇನ್ಫಿಲ್ಟ್ರೆಂಟ್ಸ್ ಏನಿರ್ತಾರೆ ಅವರನ್ನು ಒಳಗಡೆ ಬಿಟ್ಬಿಟ್ಟು ಇದೆಲ್ಲ ಗಲಭೆ ಮಾಡ್ತಾ ಇದ್ದಾರೆ ಅಂತ. BSF ಅಂದರೆ ಏನು ಅಂತ ಒಂದು ಚಿಕ್ಕ ಮಾಹಿತಿಯಾದರೂ ಇದೆಯಾ ಈ MP ಆಫ್ TMCಗೆ ಅಂತ ನನಗೆ ಹೇಳ್ತೀನಿ. ಯಾಕಂದರೆ ಒಂದು ಸೈನ್ಯದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಸೇನೆ ಮಾಡಿರುವಷ್ಟು ಕೆಲಸ ಈ ನಾಕಾಸಿನ MP ಮಾಡಿರಲಿಕ್ಕಿಲ್ಲ. ಇಂಥ MP ಸೇನೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ TMC ಇದೆ. ವೀಕ್ಷಕರೇ, ಸಾವಿರಾರು ಜಾಗಗಳಿವೆ ಹಿಂದೂಗಳಿಗೆ ಅಂತ ಅಂದ್ಕೊಂಡಿದ್ರೆ ಅನಿಸಲ್ಲ. ಹಿಂದೂಗಳಿಗೆ ಅಂತ ಜಾಗ ಇಲ್ಲೂ ಇದೆ. ಮುಸ್ಲಿಂ ಕಂಟ್ರೀಸ್ ಇವೆ, ಕ್ರಿಶ್ಚಿಯಾನಿಟಿ ಕಂಟ್ರೀಸ್ ಇವೆ, ಬೌದ್ಧ ಧರ್ಮಕ್ಕೆ ಕಂಟ್ರಿಗಳಿವೆ. ಆದರೆ ಹಿಂದೂ ಧರ್ಮಕ್ಕೆ ಅಂತ ಯಾವುದೂ ಕಂಟ್ರಿ ಇಲ್ಲ. ನಾವು ಯಾವಾಗಲೂ ಸೆಕ್ಯುಲರ್ ಆಗಿದ್ವಿ. ಅಂದರೆ ಸೆಕ್ಯುಲರ್ ಆಗಿದ್ದವರು ಈಗ ಸೆಕ್ಯುಲರ್ ಆಗ್ತಾ ಇದ್ದೇವೆ. ಯಾಕಂದರೆ ಆ ಮಟ್ಟಿಗೆ ಜನರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಕೋಮು ದ್ವೇಷದಿಂದ ಏನು ಸಾಧಿಸ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಪ್ರೊಟೆಸ್ಟ್ ಏನಿದೆ ಅದಕ್ಕೆ ಸಂವಿಧಾನದಲ್ಲಿ ಒಂದು ಜಾಗ ಇದೆ. ಅದನ್ನು ಬಿಟ್ಟು ರೋಡಿಗಿಳಿದು, ನಾನು ಕೆಲವೊಂದಷ್ಟು ವಿಡಿಯೋನ ಅಟ್ಯಾಚ್ ಮಾಡಬಾರ್ದು, ಯಾಕಂದರೆ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಕೆಳಗೆ ಬರುತ್ತೆ. ಆದ ಕಾರಣ ನಾನು ಅದನ್ನು ಅಟ್ಯಾಚ್ ಮಾಡ್ತಾ ಇಲ್ಲ. ಆದರೆ ಆ ವಿಡಿಯೋಗಳನ್ನು ನೀವು ಇಂಟರ್ನೆಟ್ಟಲ್ಲಿ ಆ್ಯಕ್ಸಸ್ ಇದೆ, ಅಲ್ಲಿ ನೋಡ್ಬೋದು ಯಾವ ಮಟ್ಟಿಗೆ ಬೆಂಕಿ ಹಚ್ತಾ ಇದ್ದಾರೆ, ಯಾವ ಮಟ್ಟಿಗೆ ವಿಧ್ವಂಸವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ BNS ಸೆಕ್ಷನ್ 63 ಅನ್ನು ಜಾರಿ ಮಾಡಲಾಗಿದೆ. BNS ಸೆಕ್ಷನ್ 63 ಜಾರಿ ಆದರೂ ಕೂಡ ಅಲ್ಲಿ ಇನ್ನೂ ಕಂಟ್ರೋಲ್ ಬರ್ತಾ ಇಲ್ಲ. ಯಾಕಂದರೆ ಪೊಲೀಸರಿಗೂ ಕೂಡ ಭಯ ಇದೆ. BSF ಹೋದ ಮೇಲೂ ಕೂಡ ಅಲ್ಲಿ ಎಷ್ಟೊಂದು BSF ಕಾರ್ಯಕರ್ತರೇನಿದ್ದಾರೆ, ಅಂದರೆ ಆರ್ಮಿ ಪೀಪಲ್ಸ್ ಏನಿದ್ದಾರೆ, ಅವರ ಮೇಲೆ ಕಲ್ಲು ತೂರಾಟ ನಡೆದಿದೆ. ಇದೆಲ್ಲ ನಡಿಬೇಕಾದ್ರೆ ನನಗೂ ಅನಿಸುತ್ತೆ ಬೇರೆಯವರು ಎಲ್ಲ ಹೇಳ್ತಾ ಇರೋ ಹಾಗೆ ಆಸ್ಪಾವನ್ನು ಜಾರಿ ಮಾಡಲಿ, ಆರ್ಮಡ್ ಫೋರ್ಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನು ಜಾರಿ ಮಾಡಲಿ. ಅವರ ಕೈಗೆ ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಹೋಗಲಿ. ಯಾಕಂದರೆ ಈ ಮಮತಾ ದೀದಿಯವರ ಮೈಂಡಲ್ಲಿ ಏನಿರ್ಬೋದು ಅಂದರೆ, ಈಗ 2026ರಲ್ಲಿ ಎಲೆಕ್ಷನ್ ಇದೆ. ಇವರೇನಾದರೂ ಈ ಗಲಭೆಗಳು ಹೆಚ್ಚಾಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರೆ, ಎಮರ್ಜೆನ್ಸಿ ಒಂದು ಏನು ರಿಟಾಲಿಯೇಟ್ ಕ್ರಿಯೇಟ್ ಆಗುತ್ತೆ. ರಿಟಾಲಿಯೇಟ್ ಸೀನನ್ನು ಅವರ ಅನುಕಂಪಕ್ಕೆ ಬಳಸ್ಕೊಂಡು, ಅವರ ಕರಪ್ಷನ್ ಆಗಿರ್ಬೋದು, ಅವರ ಈ ಬೆಂಗಾಲಿನ ರೇಪ್ ಕೇಸ್ ಆಗಿರ್ಬೋದು, ಇದೆಲ್ಲದನ್ನು ಮಣ್ಣು ಮಾಡಿಬಿಟ್ಟು ಅದರ ಒಂದು ಅನುಕಂಪದ ಮೇಲೆ ಮತ್ತೆ ನಾನು ಸರ್ಕಾರ ಮಾಡ್ಬೋದು, ಇದು ಒಂದಷ್ಟು ಹಿಂದೂಗಳ ಹೆಣದ ಮೇಲೆ ಮತ್ತೆ ನಾನು ಸರ್ಕಾರವನ್ನು ಕಟ್ಕೊಳ್ಬೋದು ಅಂತಕ್ಕಂತಹ ಆಲೋಚನೆ ಅವರಲ್ಲಿ ಇದೆ ಅಂತ ಅನಿಸ್ತದೆ. ಯಾಕಂದರೆ ಅಂತಹ ಪರಿಸ್ಥಿತಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಒಂದು ನಿಟ್ಟಿನಲ್ಲಿ ನೋಡಿದರೆ 110 ಜನ ಅರೆಸ್ಟ್ ಆಗಿರ್ಬೋದು, ಆದರೆ ಅಲ್ಲಿ ಇದ್ದಂತಹ ಮಾಬ್ನ ಸಂಖ್ಯೆ ನೀವು ನೋಡಿದರೆ ಅಷ್ಟು ಜನ ಎಲ್ಲಿಯೂ ಅರೆಸ್ಟ್ ಆಗ್ತಾ ಇಲ್ಲ. ಅಷ್ಟು ಜನನ ಐಡೆಂಟಿಫೈ ಮಾಡೋದು ಕಷ್ಟ. ಯಾಕಂದರೆ ಆ ಮಾಬ್ ಮೆಂಟಾಲಿಟಿ ಕ್ರಿಯೇಟ್ ಆಗಿದೆ ಅಲ್ಲಿ. ಅದಕ್ಕೆ ಸರ್ಕಾರ ಕೂಡ ಒಂದು ಏನು ಹೇಳ್ತಾರೆ, ಒಂದು ನಿಟ್ಟಿನಲ್ಲಿ ಬೆಂಕಿಗೆ ತುಪ್ಪ ಹಚ್ತಾ ಇದೆ. ಆದರೆ ಇನ್ನೊಂದೇನೆಂದರೆ, ಅವಳು ಅಲ್ಲಿ ಇರುವಂತಹ ಮಮತಾ ದೀದಿ ಅವರು ಏನು ಹೇಳ್ತಾ ಇದ್ದಾರೆ, ಈ ಒಂದು ಕಾನೂನನ್ನು ತರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ, ನೀವು ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ವಿಧ್ವಂಸ ಮಾಡಿದರೆ ಏನು ಪ್ರಯೋಜನ ಅಂತ ಹೇಳ್ತಾರೆ. ಅಂದರೆ ನೀವು ಏನು ಇಂಟೆಂಟ್ ಮಾಡ್ತಾ ಇದ್ದೀರಾ ಮಮತಾ ದೀದಿಯವರೇ? ಅಂದರೆ ಅಲ್ಲಿ ಮಾಡೋದು ಬೇಡ, ಡೆಲ್ಲಿಗೆ ಹೋಗಿ ಮಾಡಿ ಅಂತ ಏನಾದರೂ ಹೇಳ್ತಾ ಇದ್ದೀರಾ, ಅಥವಾ ಬೇರೆ ಆಲ್ ಓವರ್ ಇಂಡಿಯಾನೂ ಮಾಡಿ ನೀವು ಅಂತ ಕರೆಯನ್ನು ನೀವು ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದು ಪ್ರಶ್ನೆ. ಒಂದು CM ಪೋಸ್ಟ್ನಲ್ಲಿ ಕೂತ್ಕೊಂಡ್ಮೇಲೆ ನೀವು ನಿಮ್ಮ ತಪ್ಪುಗಳನ್ನು ಮುಚ್ಚಿಡಲಿಕ್ಕೆ, ನಿಮ್ಮ ಅಪೀಸ್ಮೆಂಟನ್ನು ಮಾಡಲಿಕ್ಕೆ ಯಾವ ಮಟ್ಟಕ್ಕೆ ಕೆಳಗಿಳಿತಾ ಇದ್ದೀರಾ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ವೀಕ್ಷಕರೇ, ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಅಂತಕ್ಕಂಥದ್ದು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕೆಲವೊಂದಷ್ಟು ವಿಡಿಯೋಗಳನ್ನು ಕೂಡ ಅಟ್ಯಾಚ್ ಮಾಡಿರ್ತಾನೆ, ಅದನ್ನು ಕೂಡ ನೋಡಿ. ನಾನು ನಿಮ್ಮ ಧರಣಿ ಹೆಗ್ಡೆ, ಧನ್ಯವಾದಗಳು। থামেন দাদা, একটু আপনাদের সাথে কিভাবে কি করেছে একটু বলেন।
মুসলিমরা আপনাদের সাথে কিভাবে অত্যাচার করছে একটু বলেন। মুসলিমরা আমাদের উপর খুব অত্যাচার করছে, প্রচুর অত্যাচার, মানে এত অত্যাচার থামায় না। বাড়ি ঘর সব পুড়িয়ে দিয়েছে, আগুন লেগে দিয়েছে। যে কেউ একটু করছে আর শক্তিশালী দেখা দিয়েছে, ওরা মারধর করে কাটে ফেল দিচ্ছে। পুলিশ প্রশাসন আসছে, মাঝে মধ্যে সে পালিয়ে যাচ্ছে। পুলিশ সবাইকে তাড়িয়ে দিয়েছে, বাড়ি ঘর সব আগুন লাগিয়ে পুড়িয়ে দিয়েছে। কিছু নাই বাড়ি ঘর, থাকার মতন জায়গাও নেই, এমন অবস্থা করেছে আমার। আপনার বাড়ি? বাড়ি হয়েছে বেদবনা। আপনারা যান, ওখানে বসেন। ঠিক আছে।